ತುಂಬ ಚೆನ್ನಾಗಿತ್ತು ಶೂಟಿಂಗು. ಬ್ಯಾಚುಲರ್ಸ್ ಪಾರ್ಟಿದು. ಇವರಿಬ್ರು ತುಂಬಾ ಬ್ಯಾಚುಲರ್ಸ್ ಮೂಡಲ್ಲೇ ಇದ್ರು. ದಿಗಂತು ಯೋಗಿ. ಡೈರೆಕ್ಟರ್ ತುಂಬಾ ಸೀರಿಯಸ್ ಟೈಪ್ ಡೈರೆಕ್ಟ್ರು. ಬಟ್ ಅವರು ಕಾಮಿಡಿ ಪಿಕ್ಚರ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನೀವು ನೋಡಿದ್ರೆ ತೋರಿಸು, ಟ್ರೈಲರ್ ತೋರಿಸಿದ್ದಾರೆ, ನೋಡಿದಿರಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಎಲ್ಲರನ್ನೂ ಕರ್ಕೊಂಡು ತುಂಬಾ ಓಡಾಡೋರಲ್ಲೇ ಇದ್ರು. ದಿಗಂತು ಯೋಗಿ. ಡೈರೆಕ್ಟರ್ ತುಂಬಾ ಸೀರಿಯಸ್ ಟೈಪ್ ಡೈರೆಕ್ಟ್ರು. ಬಟ್ ಅವರು ಕಾಮಿಡಿ ಪಿಕ್ಚರ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನೀವು ನೋಡಿದ್ರೆ ತೋರಿಸು, ಟ್ರೈಲರ್ ತೋರಿಸಿದ್ದಾರೆ, ನೋಡಿದಿರಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಎಲ್ಲರನ್ನೂ ಕರ್ಕೊಂಡು ತುಂಬಾ ಓಡಾಡೋರು ಅವರು ಥಾಯ್ಲ್ಯಾಂಡ್ ಅಲ್ಲಿ ಎಲ್ಲ. ತುಂಬಾ ಕೇರಿಂಗ್ ಡೈರೆಕ್ಟರ್, ಯಾವಾಗಲೂ ಗಂಭೀರವಾಗಿರ್ತಿದ್ರು. ನಾವು ಆಕ್ಟ್ ಮಾಡಿದಕ್ಕಿಂತ ಜಾಸ್ತಿ ಅವನನ್ನ ಯಾವಾಗಲೂ ಸಂತೋಷವಾಗಿಡಕ್ಕೆ ಟ್ರೈ ಮಾಡ್ತಾ ಇದ್ವಿ ನಾವು 3 ಜನ. ಯೋಗಿ, ನಾನು, ದಿಗಂತು. ಇನ್ನು ಇವರು ಬಗ್ಗೆ ನಿಮಗೆ ಗೊತ್ತಿದೆ, ಅವರು ಪ್ಯಾನ್ ಇಂಡಿಯಾ ಕ್ಯಾಮ್ರಾಮನ್ ಆಗಿರೋದ್ರಿಂದ ಅವರು ಇನ್ನೂ ಸೀರಿಯಸ್ ಆಗಿರ್ತಾ ಇದ್ರು. ನಾವು ಎಲ್ಲಿ ಬಂದು ಲಾಕ್ ಆಗ್ಬಿಟ್ಟವಪ್ಪ ಅಂತ ನಾವು 3 ಜನ ಯೋಚನೆ ಮಾಡ್ತಿರ್ತಿದ್ವಿ. ಬಟ್ ಆದ್ರೆ ತುಂಬಾ ಚೆನ್ನಾಗಿ ನಮ್ಮ ಕೈಲೂ ಕೆಲಸ ಮಾಡಿಸಿದ್ದಾರೆ. ಪ್ರೊಡ್ಯೂಸರ್ಗೆ ಏನು ಹೊರೆ ಆಗದಲ್ಲೇ ಇರೋ ಹಾಗೆ ನಾವೆಲ್ಲ ತುಂಬಾ ಕೋಆಪರೇಟ್ ಮಾಡಿದ್ದೀವಿ. ಹೌದ್ರಿ, ಅದು ಬೇರೆ, ಹೊರದೇಶ ಬೇರೆ. ನಮಗೆ ಎಲ್ಲೇನು ಮನೆ ಇಲ್ಲ, ಮಠ ಇಲ್ಲ, ಯಾರು ಪರಿಚಯನೂ ಇಲ್ಲ. ಬೆಳಗ್ಗೆ 6 ಗಂಟೆಗೆ ಪುಸ್ತಕ ಕರ್ಕೊಂಡು ಹೋಗೋರು. ರಾತ್ರಿ 12 ಆದ್ರೂ ಆಯ್ತು, 1 ಆದ್ರೂ ಆಯ್ತು, 2 ಆದ್ರೂ ಆಯ್ತು, ಸುಮ್ಮನೆ ಶೂಟಿಂಗ್ ಮಾಡ್ತಾ ಇರೋದು. ಈ ನಮ್ಮ ಮ್ಯಾನೇಜರ್ ಒಬ್ಬ ಬಂದಿದ್ದ, ಅವನು ರಾಜೇಶ್ ಅಂತ. ಅವನು ಇಲ್ಲಿ ಕ್ಯಾರವಾನ್ ಸಿಗದೇ ಇಲ್ಲ ಸರ್, ಆ ದೇಶದಲ್ಲೇ ಕ್ಯಾರವಾನ್ ಇಲ್ಲ ಅಂದ್ಬಿಟ್ಟ. ನಾವು ಹೆಚ್ಚು ಕಮ್ಮಿ ಒಂದು 15 ದಿನ ಕೇರ್ ಆಫ್ ಫುಟ್ಪಾತ್ ಬಿಸಿಲಲ್ಲೇ ಕಳೆದಿದ್ದೀವಿ. ನಿಮಗೆ ಗೊತ್ತಾಗುತ್ತೆ, ನಿಮಗೆ ಅಲ್ಲಿ ನೋಡಿದ್ರೆ ನಮ್ಮ ಮುಖಗಳು ಒಂದೊಂದು ತರ ಕಾಣ್ತೀವಿ. ಹೋದಾಗ ಒಂಥರ ಕಾಣ್ತಾ ಇದೀವಿ, ಆಮೇಲೆ ಒಂಥರ ಕಾಣ್ತಾ ಇದೀವಿ. ಇಡೀ ದಿನ ರೋಡಲ್ಲಿ ಇಟ್ಕೊಂಡು ಶೂಟಿಂಗ್ ಮಾಡಿದ್ದಾರೆ. ಆ ಲೆವೆಲಿನ ಕೋಆಪರೇಷನ್ ಕೊಟ್ಟಿದ್ದೀವಿ ನಾವು. ಥ್ಯಾಂಕ್ಸ್ ಹೇಳಪ್ಪ. ಥ್ಯಾಂಕ್ಸ್ ಅಣ್ಣ. ಅಯ್ಯೋ, ಹೌದೇನು? ಅಲ್ಲ, ಪ್ರೊಡಕ್ಷನ್ ವಿಷಯದಲ್ಲಿ ನಾವೇನು 2 ಮಾತಾಡ್ತಾ ಇಲ್ಲ. ಮ್ಯಾನೇಜರ್ ನಮ್ಮನ್ನ ಮಿಸ್ಲೀಡ್ ಮಾಡಿದ್ರಿಂದ ಆದ ಸಮಸ್ಯೆ ಬಗ್ಗೆ ಹೇಳಿದ್ದಾರೆ. ಇನ್ನೇ ಎಲ್ಲಾ ತರದಲ್ಲೂ ಚೆನ್ನಾಗಿತ್ತು. ಪಾಪ ಅಲ್ಲಿ ಕಷ್ಟಪಟ್ಟು ನಮಗೆ ಇಂಡಿಯನ್ ಫುಡ್ನೇ ತಂದು ಕೊಡ್ತಾ ಇದ್ರು ಪ್ರತಿದಿನ. ನಾವು ಇಲ್ಲಿ ಹೋಗ್ಬೇಕಾದ್ರೆ ಇದ್ದಿದ್ದಕ್ಕಿಂತ ಬರ್ಬೇಕಾದ್ರೆ ತುಂಬಾ ಸ್ಮಾರ್ಟ್ ಆಗಿ ಬಂದ್ವಿ. ಅವೆಲ್ಲವೂ ಇದೆ ಅದರಲ್ಲಿ ಇಡನ್. ಅದೇನಾಗುತ್ತೆ ಅಂದ್ರೆ ನಮ್ದೇ ಪ್ರೊಡಕ್ಷನ್ ಆದ್ರಿಂದ ನಾವು ಅವ್ರು ಹೇಳಿದ್ದೆಲ್ಲ ಕೇಳ್ಬೇಕಾಗತ್ತೆ. ಏನು ಬೇಜಾರು ಮಾಡ್ಕೊಳ್ಬೇಕಾದ ಅವಶ್ಯಕತೆ ನಮಗೂ ಬೀಳೋದಿಲ್ಲ. ಬೇಜಾರಾದ್ರೂ ಸುಮ್ಮನಿರ್ತೀವಿ ಕೆಲವು ಸರ್ತಿ. ನಮ್ಮ ಬಗ್ಗೆ ಅವ್ರಿಗೆ ಬೇಜಾರಾದ್ರೂ ಅವರು ಸುಮ್ಮನೆ ಇರ್ತಾರೆ. ಹಂಗೆ ಗಿವ್ ಅಂಡ್ ಟೇಕ್ ಇರುತ್ತೆ. ತುಂಬಾ ಚೆನ್ನಾಗಿ ಪ್ರೊಡಕ್ಷನ್ ಮಾಡಿದಿರ. ಥ್ಯಾಂಕ್ ಯು. ಸಿನಿಮಾನು ಅಲ್ಲ, ಇದು ಥೈಲ್ಯಾಂಡ್ ಅಲ್ಲಿ ಎಲ್ಲರಿಗಿಂತ ಚೆನ್ನಾಗಿ ಲೊಕೇಶನ್ ಅಲ್ಲಿ ನಿಮಗೆ ಗೊತ್ತಿದ್ದಂತೆ. ಯಾವ ತರದ ಲೊಕೇಶನ್ ಇಲ್ಲ, ನಾವು ಶೂಟಿಂಗ್ ಮುಗಿದ ಮೇಲೂ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಅದೇ ಅಣ್ಣ ವಾಪಸ್ ಬರಲ್ಲ ಅಂತ ಜಗಳ ಬೇರೆ ಮಾಡ್ತಾ ಇದ್ರು. ನಮ್ಮ ಹತ್ರ ವಾಪಸ್ ಬರದ್ ಬೇಡ ಅಂತ ಜಗಳ ಬೇರೆ ಮಾಡಿದ್ರಲ್ಲ ನೀವು. 3 ಜನ ಎಲ್ಲೂ ಹೋಗ್ಬಾರ್ದು ಅಂತ ಕೈ ಹಿಡ್ಕೊಂಡೇ ಇರ್ತಾ ಇದ್ವಿ ನಾವು. ಹೌದು, ಇವನಿಗಂತೂ ಸಂಜೆ ಆದ್ಮೇಲೆ ಉತ್ಸಾಹ ಜಾಸ್ತಿ ಆಗ್ಬಿಡೋದು. ಅದು ಇದಿತ್ತಲ್ಲ, ಕ್ರಚಸ್ ಹಿಡ್ಕೊಂಡು ಕುಣ್ಕೊಂಡು ಓಡೋನು. ನಾವೇ ನಿಧಾನಕ್ಕೆ ಬರ್ತಿದ್ರು, ನಮಗಿಂತ ಮುಂದೆ ಓಡ್ತಾಗ್ತಾ ಇದ್ದ. ಬಾಮಚ ಬಾಮಚ, ಅಲ್ಮಚ ಇಲ್ಮಚ ಅಂತಾನೆ. ಬಟ್ ತುಂಬಾ ಸ್ಪೋರ್ಟಿವ್ ಮನುಷ್ಯ, ತುಂಬಾ ಚೆನ್ನಾಗಿರುತ್ತೆ. ಇವರಿಬ್ರ ಜೊತೆ ನೀವು ಯಾರಾದ್ರೂ ಶೂಟಿಂಗು ಯೋಗಿ ಜೊತೆ ದಿಗಂತ್ ಜೊತೆ ಮಾಡ್ತೀರಾ ಅನ್ನೋದಾದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ. ತುಂಬಾ ಒಳ್ಳೆ ಆಕ್ಟರ್ಗಳು ಹೌದು, ತುಂಬಾ ಒಳ್ಳೆ ಫ್ರೆಂಡ್ಸ್ ಹೌದು. ನೀವು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ. ಈವನ್ ಡೈರೆಕ್ಟರ್ ಕೂಡ ಅಷ್ಟೇ.
ತುಂಬಾ ಒಳ್ಳೆ ಮನುಷ್ಯ. ತುಂಬಾ ಬೇಗ ಸೀರಿಯಸ್ ಆಗ್ಬಿಡ್ತಾನೆ. ಅದೊಂದು ಸಣ್ಣ ಪ್ರಾಬ್ಲಮ್ ಇದೆ, ಅದು ಮುಂದಿನ ಪಿಕ್ಚರ್ಗೆ ಸರಿ ಮಾಡ್ಕೊಂಡ. ಪ್ರೊಡ್ಯೂಸರ್ ಬಗ್ಗೆ 2 ಮಾತು. ಹೌದೌದು, ಚಿನ್ನದಂತ ಮನುಷ್ಯ. ಥ್ಯಾಂಕ್ ಯು.